ತುಂಬ ಖುಷಿ ಆಗ್ತಿದೆ. ಲೋಗೋ ಡೌನ್ ಮಾಡಿ ಲಾಸ್ಟು ವಾಗ್ಮಿ ನಮ್ಮ MLA ಸಾಹೇಬರು ಆಶೀರ್ವಾದದಿಂದ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಇದರಿಂದ ನಮ್ಮ ಮಿಸಸ್ ಅಧ್ಯಕ್ಷರಾಗಿದ್ದಾರೆ. ಹಾಗೂ ನಮ್ಮ ಎಲ್ಲ ಸದಸ್ಯರು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಒಮ್ಮತದಿಂದ ನಮಗೆ ಸಹಾಯ ಮಾಡೋದು ನಾವು ಅವಿರೋಧದ ಆಯ್ಕೆ ಆಗಿದೆ. ಅಭಿವೃದ್ಧಿ ಅಂತ ಬಂತಂದರೆ ಎಲ್ಲ ಸದಸ್ಯರುಗಳು ನಮ್ಮಲ್ಲಿ ನಮ್ಮ ಪಂಚಾಯತಿಲೇ ಹಿರಿಯ ಸದಸ್ಯರುಗಳಿದ್ದಾರೆ. ಅವ್ರನ್ನೆಲ್ಲ ಗಣನೆ ತಗೊಂಡು ಅವರೆಲ್ಲ ಯಾವ ಥರ ಹೆಂಗೆ ಮಾಡ್ಕೊಂಡು ಹೋಗೋಣ ಅಂತಾರೋ ಆ ಥರ ಶಾಸಕರಿಗೆ ಏನು ಹೇಳ್ತೀರಿ ಸರ್? ಧನ್ಯವಾದಗಳು ಹೇಳ್ತೀವಿ. ಓಕೆ ಸರ್. ಎಲ್ಲ ಸದಸ್ಯರು ಒಪ್ಪಿಗೆಯಿಂದ ಎಲ್ಲರೂ ಮೇಡಮ್ ಜೋರಾಗಿ ಮಾತಾಡಿ ಮೇಡಮ್. ಎಲ್ಲ ಸದಸ್ಯರು ಎಲ್ಲ ಒಟ್ಟಿಗೆ ಹೆಲ್ಪ್ ಮಾಡಿದ್ದಾರೆ ಸರ್. ಮುಂದಿನ ದಿನಗಳಲ್ಲಿ ನೀವು ಗ್ರಾಮ ಅಂತ ಅಭಿವೃದ್ಧಿ ಬಂತಂದ್ರೆ ಯಾವ ರೀತಿ ಅಭಿವೃದ್ಧಿ ಪಡಿಸ್ತೀರಾ? ಎಲ್ಲ ಒಳ್ಳೆ ಕೆಲಸನೇ ಮಾಡ್ಕೊಂಡು ಶಾಸಕರಿಗೆ ಏನು ಹೇಳ್ತೀರಮ್ಮ? ಶಾಸಕರ ಧನ್ಯವಾದ ಹೇಳ್ತೀವಿ ಸರ್. ಅವರಿಂದನೇ ಧನ್ಯವಾದ ಹೇಳ್ತೀವಿ. ಅಣ್ಣ ನೋಡ್ರಣ್ಣ ಜಗಣ್ಣ भारत माता की कांग्रेस पक्ष के कांग्रेस पार्टी की MLA श्रीवास की ಕೂಗೋಣ ಇನ್ನೊಂದೆರಡು ನಿಮಿಷ. MLA श्रीवास की ಕಾಣ್ತಾರೆ, ಆರಾಮಾಗಿ ಕಾಣ್ತಾರೆ ಅವರಲ್ಲಿ. ಬಾರಪ್ಪ ಇವರೆಲ್ಲ ನಿಲ್ರಣ ನಿಮಿಷ. ಈ ಕಡೆ ನೋಡಿ. ಕಾಂಗ್ರೆಸ್ನ ತವ್ರ ಮನೆ ಇದ್ದಂತೆ ನಮ್ಗೆ ಯಾವಾಗಲೂ ಕಾಂಗ್ರೆಸ್ಗೆ ದ್ಯಾಮಗೊಂಡ ಹೋಬಳಿ ಲೀಡ್ ಬಂದಿದೆ. ಅದೇ ರೀತಿ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಉಮಾ ಹರೀಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ನಮ್ಮ ನೆನಮಂಗಲದ ಜನಪ್ರಿಯ ಶಾಸಕ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೇನೆ. ದ್ಯಾಮಗೊಂಡ್ಲು ಗ್ರಾಮ ಪಂಚಾಯತಿಲಿ ಏನೇ ನೀರಿನ ಸಮಸ್ಯೆ ಇರ್ಬೋದು, ಕಸಿನ ವ್ಯವಸ್ಥೆ, ಏನೇ ಕಾರ್ಯಕ್ರಮಗಳಿದ್ರೂ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾರೆ. ನಮ್ಮ ಶ್ರೀನಿವಾಸ್ ಅವರ ಮಾರ್ಗದರ್ಶನಂತೆ ಅವರು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾರೆ ದ್ಯಾಮಗೊಂಡ್ಲು ಗ್ರಾಮ ಪಂಚಾಯತಿಲಿ ಅಂತ ನಾನು ಭಾವಿಸಿದ್ದೀನಿ. ಗ್ರೇಟರ್ ಬೆಂಗಳೂರು ನೆನಮಂಗಲ ತಾಲೂಕು ಇಲ್ಲ, ಬೆಂಗಳೂರು ಉತ್ತರ ತಾಲೂಕಿಗೆ ಗಡಿ ಭಾಗ ಬಂದಿದೆ. ಮುಂದಿನ ದಿನಗಳ ನೆನಮಂಗಲ ಮಾದರಿ ಕ್ಷೇತ್ರವನ್ನಾಗಿ ನಮ್ಮ ಶಾಸಕರು ಮಾಡ್ತಾರೆ. ಓಕೆ.